ಮೊನ್ನೆ ಸಚಿವ ಸಂಪುಟ ವಿಸ್ತರಣೆಯನ್ನ ನೋಡಿದಾಗ ಅಲ್ಲಿರುವ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಸಚಿವ ದ್ವಯರು ಒಂದಿಬ್ರು ಅವರ ಕನ್ನಡ ಉಚ್ಚಾರಣೆಯನ್ನು ನೋಡಿದಾಗ ಮಹಿಳೆಯರಿಗೆ ಕೊಡದೇ ಇರುವಂತಹ ಪ್ರಾಧಾನ್ಯತೆಯನ್ನು ನೋಡಿದಾಗ ಮೂರು ವಿಚಾರಗಳ ಬಗ್ಗೆ ನನಗೆ ಮಾತಾಡಬೇಕು ಅನಿಸ್ತು. ಸಿದ್ದರಾಮಯ್ಯನವರು ಚೇರ್ ಬಿಟ್ಕೊಟ್ಟಿರ್ಬೋದು, ಆದ್ರೆ ಆಡಳಿತದ ಮೇಲೆ ಸಚಿವ ಸಂಪುಟ ಅದರ ರಚನೆಯ ಮೇಲೆ ತಮ್ಮ ಹಿಡಿತವನ್ನ ಖಂಡಿತ ಇಟ್ಕೊಂಡಿದ್ದಾರೆ. ಅದನ್ನು ಅವರು ಸಾಧಿಸ್ತಾರೆ. ನಮ್ಮ ಮೈಸೂರು ಭಾಗಕ್ಕೂ ನ್ಯಾಯನ ಕೊಡಿಸ್ತಾರೆ ಅಂತ ನನಗೆ ಖಚಿತವಾದ ವಿಶ್ವಾಸ ಇತ್ತು. ಆದರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಕ್ಕೆ ಮೈಸೂರು ಭಾಗದವರು ಯಾರ್ಯಾರ ಹೆಸರು ಬರ್ತಾ ಇದೆಯಪ್ಪ ಅಂತಂದ್ರೆ, ಆರ್ ಸರಿ ಗೆದ್ದಿರುವಂತ ತನ್ವೀರ್ ಸೇಠ್ ಅವರ ಹೆಸರಿಲ್ಲ, ವೆಂಕಟೇಶ್ ಅವರ ಹೆಸರಿಲ್ಲ, ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ಧ್ರುವನಾರಾಯಣ್ ಸಾಹೇಬರು ನಮ್ಮ ನಗಲಿದ ನಂತರ ದಲಿತರ ಏಕಮಾತ್ರ ಧ್ವನಿಯಾಗಿರುವಂತ ಡಾಕ್ಟರ್ ಮಹದೇವಪ್ಪನವರ ಹೆಸರು ಇಲ್ಲ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ದಲಿತ ಹಿಂದುಳಿದ ದಲಿತ ಅಂತ ಏನು ಹೋರಾಟ ಮಾಡ್ಕೊಂಡ್ ಬಂದಿದ್ರು, ಅದರಲ್ಲಿ ಅಲ್ಪಸಂಖ್ಯಾತನೂ ಇಲ್ಲ, ದಲಿತನೂ ಇಲ್ಲ, ಹಿಂದುಳಿದನೂ ಇಲ್ಲ ಮೈಸೂರು ಜಿಲ್ಲೆನಲ್ಲಿ. ಇದು ನೋಡಿ ನನಗೆ ಆಶ್ಚರ್ಯವಾಯಿತು. 2016ರಲ್ಲಿ ತನ್ನ ಮಗನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿನಲ್ಲಿದ್ದಂತಹ ಮಾಲಿಕಯ್ಯ ಗುತ್ತೇದಾರ್ ಇರ್ಬೋದು, ಬಾಬುರಾವ್ ಚಿಂಚನ್ಸೂರ್ ಇರ್ಬೋದು, ಮಾಲಕರೆಡ್ಡಿ ಇರ್ಬೋದು, ಉಮೇಶ್ ಜಾಧವ್ ಇರ್ಬೋದು, ಕಮರುಲ್ಲಾ ಇಸ್ಲಾಂ ಇರ್ಬೋದು, ಅಜಯ್ ಸಿಂಗ್ ಇರ್ಬೋದು, ಹೀಗೆ ಸಾಲು ಸಾಲು ಕಾಂಗ್ರೆಸ್ ನಾಯಕರುಗಳನ್ನ ಅವರ ರಾಜಕೀಯವನ್ನು ಮುಗಿಸ್ಬಿಟ್ಟು ಪ್ರಿಯಾಂಕಾ ಖರ್ಗೆಯನ್ನ ತನ್ನ ಮಗನನ್ನ ಮಂತ್ರಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯನವ್ರ ಕಥೆನೂ ಹಾಗೆ ಆಯ್ತು. 2006ರಲ್ಲಿ ತಾವು ಅಹಿಂದವನ್ನ ಕಟ್ಕೊಂಡು JDS ಇಂದ ದೂರ ಹೋಗ್ಬೇಕಾದ್ರೆ ತಮ್ಮ ಜೊತೆಯಲ್ಲಿದ್ದಂತಹ ಡಾಕ್ಟರ್ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರನ್ನೂ ಬಿಟ್ಟೇ ಬಿಟ್ರು. ಅಲ್ಪಸಂಖ್ಯಾತರು ಅದು ಇದು ಅಂತ ಹೇಳಿ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ನಾನು ಅವ್ರ ಪರವಾಗಿದ್ದೀನಿ, ನಾನು ಉದ್ಧಾರಕ, ನಾನು ಮಸಿಯಾ ಅಂತ ಹೇಳ್ಕೊಳ್ತಾ ಇದ್ರು. 6 ಸರಿ ಗೆದ್ದಿದ್ದಾರೆ ತನ್ವೀರ್ ಸೇಠ್ ಸತತವಾಗಿ. ಒಬ್ಬ ಡೀಸೆಂಟ್ ಮನುಷ್ಯ, ಎಲ್ಲ ಜಾತಿ ಧರ್ಮದವರಿಗೂ ಕೂಡ ಸಲ್ಲುವಂತ ಮನುಷ್ಯ. ನಮ್ಮವರ ಚಿಂತನೆಗಳ ಬದಲಾಗಿರ್ಬೋದು, ಆದರೆ ಮೈಸೂರಿನಲ್ಲಿ ಸಭ್ಯ ರಾಜಕಾರಣ ಮಾಡೋದ್ರಲ್ಲಿ ತನ್ವೀರ್ ಸೇಠ್ ಅವ್ರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕು. ಅಂತ ತನ್ವೀರ್ ಸೇಠ್ ಅವ್ರಿಗೆ ಅವಕಾಶನೇ ಇಲ್ಲ. ಇವ್ರ ಜೊತೆ JDS ಬಿಟ್ಟು ಹೋದಂತ ಡಾಕ್ಟರ್ ಮಹದೇವಪ್ಪನವ್ರಿಗೂ ಇಲ್ಲ, ವೆಂಕಟೇಶಣ್ಣಂಗೂ ಇಲ್ಲ. ಡಾಕ್ಟರ್ ಮಹದೇವಪ್ಪನವ್ರು ಇರೋರೊಬ್ಬರೇ ದಲಿತರ ಧ್ವನಿ ಇಲ್ಲಿ. ನಿಮ್ ಜೊತೆ ಸದಾ ಸ್ನೇಹನೂ ಇಟ್ಕೊಂಡಿದ್ದಾರೆ, ನಿಮ್ಮ ರಾಜಕೀಯ ಏಳು ಬೇಳೆಗಳ ಜೊತೆನೂ ಕೂಡ ಹೆಗಲು ಕೊಟ್ಟಿದ್ದಾರೆ. ಡಾಕ್ಟರ್ ಮಹದೇವಪ್ಪನವ್ರು ಏನ್ ತಪ್ಪು ಮಾಡಿರೋ? ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮಗನಿಗೆ ಪಟ್ಟ ಕಟ್ಟೋದಕ್ಕೋಸ್ಕರ ಹಾಗೆ ಸಾಲು ಸಾಲು ನಾಯಕರುಗಳನ್ನ ಮುಗಿಸಿದ್ರು. ನಿಮ್ಮ ಮಗನ ತಲೆ ಮೇಲೆ ಇರುವಂತ ಕಿರೀಟ ಅವರೊಬ್ಬನ ತಲೆ ಮೇಲೆ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಿಮ್ಮ ಜೊತೆ ಬಂದಂತ ಇಷ್ಟು ವರ್ಷ ಹೆಗಲು ಕೊಟ್ಟಂತ ಮಹದೇವಪ್ಪನವರು, ವೆಂಕಟೇಶ್ ಅವರು ಯಾರು ಬೇಡ ಅಂತ ಸೈಡ್ಗೆ ಹಾಕಿದ್ರಿ. ತನ್ವೀರ್ ಸೇಠ್ ಅವ್ರು ಬಂದ್ರೆ ಸೀನಿಯರ್ ಮೋಸ್ಟ್ ಇದ್ದಾರೆ, ಎಲ್ಲ ಸಲ್ಲುವಂತ ವ್ಯಕ್ತಿ. ಅವರು ಮಂತ್ರಿ ಆಗ್ಬಿಟ್ರೆ ಮಗನ ಕಿರೀಟಕ್ಕೆ ಎಲ್ಲಿ ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ತನ್ವೀರ್ ಸೇಠ್ ಅವ್ರನ್ನ ಸೈಡ್ಗೆ ಹಾಕಿರಿ. ಏನ್ ಸಿದ್ದರಾಮಯ್ಯನವ್ರೆ, ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಇವೆಲ್ಲ ನಿಮ್ಮ ಅಹಿಂದ ಅನ್ನೋದಿದೆಯಲ್ಲ, ಇಲ್ಲಿವರೆಗೂ ನೀವು ಮಾಡ್ಕೊಂಡು ಬಂದಿದ್ದು ಅವರ ಶ್ರೇಯೋಭಿವೃದ್ಧಿ ಕೆಲಸ ಅಲ್ಲ. ನಿಮ್ಮ ರಾಜಕಾರಣಕ್ಕೆ ನೀವು ಮುಖ್ಯಮಂತ್ರಿ ಆಗ್ಲಿಕ್ಕೆ ನೀವು ಅವ್ರನ್ನ ಬಳಕೆನ ಮಾಡ್ಕೊಂಡು ಬಂದ್ರಿ. ಇದು ನೀವು ಕನ್ವೀನಿಯಂಟ್ ಪಾಲಿಟಿಕ್ಸ್ ಮಾಡಿದ್ರೆ ಹೊರತು ಅವ್ರ ಬಗ್ಗೆ ನೈಜ ಕಾಳಜಿ ಇಲ್ಲ ಅನ್ನೋದು ಇದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಹಾಗೆ ನಿಮ್ಮ ಮಗನ ತಲೆ ಮೇಲೆ ಅಷ್ಟೇ ಕಿರೀಟ ಇರಬೇಕು ಅನ್ನೋ ಕಾರಣಕ್ಕೆ ಇವ್ರನ್ನೆಲ್ಲರನ್ನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರನೇ ಬದಿಗೆ ಹಾಕಿದಿರಿ ಅನ್ನೋದು ಕೂಡ ಇದರಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ನಾನು ಸಿದ್ದರಾಮಯ್ಯ ಸಾಹೇಬ್ರಿಂದ ಖಂಡಿತ ಇದನ್ನು ನಿರೀಕ್ಷೆ ಮಾಡಲಿಲ್ಲ. ಏನ್ ಸಿದ್ದರಾಮಯ್ಯ ಸಾಹೇಬ್ರೆ, ವಂಶ ಪಾರಂಪರ್ಯ, ಕೌಟುಂಬಿಕ ರಾಜಕಾರಣ ಎಲ್ಲಾದ್ರ ಬಗ್ಗೆ ಮಾತಾಡಿ ನೀವಿವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂತ ನೈತಿಕತೆಯನ್ನ 14 ಸೈಡ್ ತಗೊಂಡು ಕಳ್ಕೊಂಡ್ರಿ.
ಇನ್ನು ವಂಶ ಪಾರಂಪರ್ಯದ ಬಗ್ಗೆ ಮಾತಾಡ್ಲಿಕ್ಕೆ, ಇನ್ಯಾರ್ಯಾರ್ದೋ ಕುಟುಂಬದ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ ಮಗನ್ ತಲೆ ಮೇಲೆ ಅಷ್ಟೇ ಕಿರೀಟನಿಟ್ಟು ಉಳಿದವ್ರನ್ನ ಮುಗಿಸಿ ಅದನ್ನು ಕಳ್ಕೊಂಡ್ರಿ. ನೀವು ಕುರ್ಚಿ ಕಳ್ಕೊಂಡ್ರಿ, ಅದನ್ನ ನಿಮ್ ನೈತಿಕತೆನೂ ಈ ರೀತಿ ಎಲ್ಲಾ ರೀತಿನಲ್ಲೂ ಕಳ್ಕೊಳ್ತೀರಿ ಅಂತ ನಾನು ನಿಮ್ಮನ್ನು ನಿರೀಕ್ಷೆ ಮಾಡಿರ್ಲಿಲ್ಲ ಸರ್. ವೈಯಕ್ತಿಕವಾಗಿ ನನಗೆ ನಿಮ್ ಬಗ್ಗೆ ನಿಜವಾಗ್ಲೂ ಕೂಡ ನಿರಾಸೆಯಾಗಿದೆ. ನೀವು ಒಂದು ಮೇಲ್ಪಂಕ್ತಿ ಹಾಕೊಡ್ತೀರಿ ಅಂತ ಅನ್ಕೊಂಡಿದ್ದೆ ನಾನು. ನೀವು ಯಾವ ವಿಷಯದಲ್ಲೂ ಕೂಡ ಮೇಲ್ಪಂಕ್ತಿ ಹಾಕೊಡ್ಲಿಲ್ಲ. ನಿಮ್ಮ ರಾಜಕೀಯನೂ ಮುಗೀತು. ನೀವು ಯಾವ ಆದರ್ಶಗಳ ಬಗ್ಗೆ ಮಾತಾಡ್ತಿದ್ರಿ ಅದಕ್ಕೂ ಕೂಡ ನೀವು ತಿಲಾಂಜಲಿ ಇಟ್ಟಿದ್ದೀರಿ ಅನ್ನೋದು ಇದರಲ್ಲಿ ಸ್ಪಷ್ಟವಾಗುತ್ತೆ. ಇನ್ನೊಂದು ವಿಚಾರ, ಈ ಕಾಂಗ್ರೆಸ್ನವರು 2023 ಚುನಾವಣೆಗಿಂತ ಮೊದಲು ಊರೂರಲ್ಲಿ ತಮಟೆ ಹೊಡೆಯೋದು. ಬೆಂಗಳೂರಲ್ಲಂತೂ ಡಿ ಕೆ ಶಿವಕುಮಾರ್ ಅವ್ರ ಒಂದು ಡೋಲು, ಇನ್ನು ಸಿದ್ದರಾಮಯ್ಯನವ್ರ ಒಂದು ಡೋಲ್ ಇಟ್ಕೊಂಡ್ಬಿಟ್ಟು ಏನ್ ತಮಟೆ ಹೊಡೆದ್ರು, ಹಿಂದಿ ಇಂಪೋಸಿಷನ್, ಹಿಂದಿ ಏರಿಕೆ ಅಂದ್ರು. ಸಿದ್ದರಾಮಯ್ಯನವ್ರೆ, ನಾನೇನು ನಿಮಗೆ ಉದಯಗಿರಿನಲ್ಲಿ ಇರೋರಿಗೆ, ಶಿವಾಜಿನಗರದಲ್ಲಿ ಇರೋರಿಗೆ, ಗುರಪ್ಪನ ಪಾಳ್ಯದಲ್ಲಿ ಇರೋರಿಗೆ ಇವ್ರಿಗೆ ಹಿಂದಿ ಕಲ್ಸಿ ಅಂತ ನಾನು ಹೇಳಕ್ಲ, ಅದು ಕಲ್ಸಲ್ಲ ನೀವು, ಅವ್ರು ಕಲಿಯೋದು ಇಲ್ಲ, ಬಿಟ್ಬಿಡಿ. ಆದ್ರೆ ಆ IPL ಟಿಕೆಟ್ ಹೋರಾಟಗಾರ ವಿಜಯಾನಂದ ಕಾಶಪ್ಪ ಅವರು, ಆನಂತರ ನಿಮ್ಮ ಈ ಕಾರ್ಮಿಕರಿಗೆ ಕಿಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯನೂ ಕೂಡ ಅಮೆರಿಕದ ಟ್ರಂಪಿಗೆ, ಮೋದಿಯವರಿಗೆ ಬುದ್ಧಿ ಹೇಳುವಂತ ಸಂತೋಷ್ ಲಾಡು, ಏನ್ ಸರ್ ಅದು ಆ ಕನ್ನಡ? ಆಹಾ, ಹಿಂದಿ ಇಂಪೋಸಿಷನ್ ಅಂತೀರಿ. ಮೊದ್ಲು ಆ ವಯಸ್ಕರ ಶಿಕ್ಷಣ ಇಲಾಖೆ ಇತ್ತಲ್ಲ, ಆ ವಯಸ್ಕರ ಶಿಕ್ಷಣ ಇಲಾಖೆಯನ್ನ ವಾಪಸ್ ಇನ್ನೊಂದ್ಸರಿ ತೆರೆದು ಬಿಟ್ಟು ನಿಮ್ಮ ಸಂಪುಟದಲ್ಲಿರೋರಿಗೆ ಕನ್ನಡ ಉಚ್ಚಾರಣೆ ಬಗ್ಗೆ, ಆ ಪದ ಬಳಕೆಯನ್ನ ತಿಳ್ಕೊಳ್ಳೋದ್ರ ಬಗ್ಗೆ ಒಂದ್ ಸ್ವಲ್ಪ ಅವ್ರಿಗೆ ಅರಿವು ಮೂಡಿಸಿ ಸರ್. ಹಿಂದಿ ಇಂಪೋಸಿಷನ್ ಅಂತ ಹೇಳಿ ಇಷ್ಟೆಲ್ಲಾ ನೀವು ಹಿಂದಿ ಏರಿಕೆ ಅಂತ ತಮಟೆ ಹೊಡೆದು ನಿಮ್ಮ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋರಿಗೆ ಕನ್ನಡ ಉಚ್ಚಾರಣೆ ಬರಲ್ವಲ್ಲ ಸರ್. ಬರೀ ಆ ಮಗ, ಈ ಮಗ, ಸೋಮಗ, ಬೋಮಗ ಅಂದ್ರೆ ಚೆನ್ನಾಗ್ ಮಾತಾಡ್ತಾರ ಆ ವಿಜಯಾನಂದ ಕಾಶಪ್ಪ ಅವರು. ಅದು ಇಲ್ಲಿ ಮಾತ್ರ ಮಾತಾಡಕ್ಕಾಗಲ್ಲ. ಎಕನಾಮಿ ಬಗ್ಗೆ ಎಲ್ಲ ಇದು ಬೋಧನೆ ಕೊಡ್ತಾ ಇರ್ತಾರೆ ಸಂತೋಷ್ ಲಾಡು, ಉಚ್ಚಾರಣೆ ಬರಲ್ವಲ್ಲ ಸರ್. ಕನ್ನಡ ಇಂಪೋಸಿಷನ್ ಮಾಡಿ ಸರ್, ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಹಿಂದಿ ಇಂಪೋಸಿಷನ್ ಬಿಟ್ಬಿಡಿ, ಮೋದಿ ಅವರಂತೂ ಮಾಡ್ತಾ ಇಲ್ಲ. ಆದ್ರೆ ಕನ್ನಡ ಇಂಪೋಸಿಷನ್ ಕನ್ನಡ ಹೇರಿಕೆಯನ್ನ ಮೊದಲು ನಿಮ್ಮ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಮಾಡ್ಕೊಳ್ಳಿ ಅಂತ ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳ್ಕೊಳ್ತೀನಿ. ಆಮೇಲೆ ಮೂರನೇ ವಿಚಾರ, ಶಾಬಾನು ಕೇಸಲ್ಲಿ ಜೀವನಾಂಶ ಕೊಡಬೇಕು ಅಂತ 80ರ ದಶಕದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಾಗ ಆ ಜೀವನಾಂಶನ ಕೊಡೋದಕ್ಕೆ ಮುಸಲ್ಮಾನ ಕಮ್ಯುನಿಟಿ ವಿರುದ್ಧವಾಗಿದೆ ಅಂತೇಳಿ ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ತಂದಂತಹ ಹಿನ್ನೆಲೆ ಹೊಂದಿರುವ ಪಕ್ಷ ಕಾಂಗ್ರೆಸ್. ಅವತ್ತೇ ಮಹಿಳಾ ವಿರೋಧಿ ಅನ್ನೋದು ನಮಗೆ ಗೊತ್ತಾಗಿದೆ. ಅದಾದ ನಂತರ ಮೋದಿ ಅವರು 33% ರಿಸರ್ವೇಶನ್ ಮಹಿಳಾ ವಿಧೇಯಕನ ತರಬೇಕಾದ್ರೆ ಅದನ್ನು ಅಪೋಸ್ ಮಾಡಿ, ಅದಾದ ನಂತರ ಈಗ ಡಿಲಿಮಿಟೇಷನ್ ತಗೊಂಡ್ಬಂದ್ರು. ಕಳೆದ ಏಪ್ರಿಲ್ ಮೇನಲ್ಲಿ ಮತ್ತೊಂದ್ಸರಿ ಅಟೆಂಪ್ಟ್ ಮಾಡಿರೋ ಅದನ್ನ ತರಬೇಕು ಅಂತ ಹೇಳ್ಬಿಟ್ಟು ಆಗ್ಲೂ ಕೂಡ ವಿರೋಧಿಸಿದ್ರೆ ನೀವು. ಡಿಲಿಮಿಟೇಷನ್ ತಂದು ಮಹಿಳೆಯರಿಗೆ 33% ಕೊಡೋದಕ್ಕೆ, ಅವರಿಗೆ ಅಕಾಮಡೇಟ್ ಮಾಡಕ್ಕೆ ಅಂತ ಹೊರಟಾಗ ಅದರಲ್ಲೂ ವಿರೋಧಿಸಿದ್ರಿ. ಆದ್ರೆ ಸಿದ್ದರಾಮಯ್ಯನವರೇ, ನೀವೆಂತೂ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ರಿ. ಆದ್ರೆ ಕಾಂಗ್ರೆಸ್ನ ರಕ್ತವನ್ನು ಇಷ್ಟು ಬೇಗ ನಿಮ್ ಒಳಗಡೆ ಇಳಿಸ್ಕೊಳ್ತೀರಿ ಅಂತ ನಾನು ಅನ್ಕೊಳ್ಳಿಲ್ಲ. ಆ ಗಾಯತ್ರಿ ಶಾಂತಗೌಡರು ಏನ್ ಸರ್ ತಪ್ಪು ಮಾಡಿದ್ರು? ಇವತ್ತು ನಿಮ್ಮ ಸಂಪುಟದಲ್ಲಿ ಒಬ್ಬರಾದ್ರೂ ಮಹಿಳೆಯರು ಇದಾರ ಸರ್? ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ನೀವೇ ಕಲ್ಲು ಹಾಕಿದ್ರಿ ಅಂತ ನಮ್ಗೆ ಗೊತ್ತು. ಈ ಕಡೆ ಗಾಯತ್ರಿ ಶಾಂತಗೌಡರು ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಬಾವುಟ ಕಟ್ಟಿದ್ದು ಒಂದೇ ಮಹಿಳೆ, ಅಲ್ಲಿ ಸಗೀರ್ ಅಹಮದ್ ಅವ್ರು ಬಿಟ್ರೆ ಅಲ್ಲಿ ಹೆಗಲು ಕೊಟ್ಟು ಕೆಲಸ ಮಾಡಿದವರು ಗಾಯತ್ರಿ ಶಾಂತಗೌಡರು. ಪಾಪ ಆಕೆ ಕೋರ್ಟ್ ಅಲ್ಲಿ ಫೈಟ್ ಮಾಡ್ಕೊಂಡು 4.5 ವರ್ಷ ಅವಧಿನೂ ಕಳ್ಕೊಂಡು ಈಗ 1.5 ವರ್ಷ ಅವಧಿ ಇದೆ. ಏನೋ ಕೊನೆಗೂ ದೇವ್ರ ಕಂಡ್ಬಿಟ್ಟ ಆಕೆ ಬಂದು ಗೆದ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ಪ್ರಮಾಣ ವಚನ ಸ್ವೀಕರಿಸಕ್ ಬನ್ನಿ ಅಂತ ಕರೆ ಮಾಡಿ ಅವರು ರಾಜಭವನಕ್ಕೆ ಅವ್ರ ಲಿಸ್ಟ್ ಕಳಿಸಿ ಅವ್ರ ಪ್ರೀತಿಯಿಂದ ನಮ್ಮ ಸಂಬಂಧಿಕ, ನಮ್ಮ ಬಾಂಧವ ಅಂತ ಹೇಳಿ ನಿಮ್ಗೆ ಬುಕ್ಕೆ ಕೊಡಕ್ ಹೋದ್ರೆ ಆ ಬುಕ್ಕೆನ ಬಿಸಾಕಿ ಆ ರಾಜಭವನಕ್ಕೆ ಹೋದಂತ ಲಿಸ್ಟನ್ನು ವಾಪಸ್ ತರಿಸ್ಕೊಂಡು ಕಾಂಗ್ರೆಸ್ನವರ ಮೂಲ ಕಾಂಗ್ರೆಸ್ ತರ ನೀವು ಕೂಡ ಮಹಿಳಾ ವಿರೋಧಿ ಆದ್ರಲ್ಲ ಸರ್. ಆ ಲೇಡಿ ಏನ್ ತಪ್ಪು ಮಾಡಿದ್ರು ಸರ್? ಏನ್ ಸರ್ ಇದು? ನಿಮ್ ಸಮುದಾಯದವ್ರನ್ನೇ ನೀವು ಸಹಿಸ್ಕೊಳ್ಳಿಲ್ಲ. ಇಂಥ ಒಂದು ರಾಜಕಾರಣವನ್ನ ಸಿದ್ದರಾಮಯ್ಯನವರು ಅವರ ರಾಜಕೀಯ ಅಂತ್ಯ ಆದ್ಮೇಲೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಇತ್ತೀಚೆಗೆ ಹೇಳಿಕೆ ಕೊಟ್ಟಿರೋ ರಾಜಕೀಯ ಎಲ್ಲ ಹೊಲಸಾಗ್ಬಿಟ್ಟಿದೆ, ಬಗಡಾಗೋಗ್ಬಿಟ್ಟಿದೆ, ನಾನು 2028 ನಿಲ್ಲಲ್ಲ ಅಂತ. ಸಾರ್, ಆ ಬಗಡ ಮಾಡಿರೋರು, ಹೊಲ್ಸ್ ಮಾಡಿರೋರೇ ನೀವೇ ಸಾರ್. ಆ ಮಹಿಳೆಗೂ ಕಲ್ಲು ಹಾಕಿದ್ರೆ ಈ ಕಡೆ ಲೀಡರ್ಗಳನ್ನು ಕೂಡ ಎಲ್ಲಾರನ್ನು ಕೂಡ ತನ್ವೀರ್ ಸೇಠ್ ಅವ್ರನ್ನ, ಡಾಕ್ಟರ್ ಮಾದೇವಪ್ಪನವ್ರನ್ನ, ವೆಂಕಟೇಶ್ ಅವ್ರನ್ನ ಎಲ್ಲರನ್ನ ಮುಗಿಸಿ ಮಗನ್ ಮಾತ್ರ ಇಟ್ಕೊಂಡು ರಾಜಕೀಯನ ಹಾಳು ಮಾಡಿ ಕೌಟುಂಬಿಕ ರಾಜಕಾರಣ ಮೈಸೂರು ಭಾಗದಲ್ಲಿ ಅದಕ್ಕೆ ನೀವೇ ಇನ್ನೊಂದು ಈ ಕಡೆ ಭಾಗದ ಖರ್ಗೆ ಅವರಾಗಿ ನೀವು ವರ್ತಿಸ್ತಾ ಇದ್ದೀರಿ. ನೀವು ಮಾಡ್ರ ಸರ್ ಹೊಲ್ಸನ್ನ, ಬೇರೆ ಯಾರು ಮಾಡಿಲ್ಲ.
ಮತ್ತೆ ರಾಜಕೀಯ ಹೊಲಸಾಗಿದೆ ಅಂತ ಹೇಳ್ತೀರಿ. ಅದನ್ನ ತಿಳಿ ಮಾಡೋ ಕೆಲಸ ನಿಮ್ಗೆ ಅವಕಾಶ ಇತ್ತು, ಅದನ್ನು ನೀವು ಮಾಡ್ಲಿಲ್ಲ. ಅಲ್ಲ ನೋಡಿ, ಈಗ ಯತೀಂದ್ರ ಮೆರಿಟ್ ಕೊಟ್ಟನ ಹಿಂಬಾಗ್ಲಿಂದ ಅಪ್ಪನಿಗೆ, ಅಪ್ಪ ಬದಾಮಿಲಿ 2ನೇ ಸರಿ ನಿಂತ್ರೆ ಸೋಲ್ಸ್ತಾರೆ ಅಂತ ಗೊತ್ತಾಗಿ ಅವ್ರು ವಾಪಸ್ಸು ಹೊರಣಕ್ಕೆ ಬಂದ್ರು. ಹಾಗಾಗಿ ಮಗನಿಗೆ ಅಕಾಮಡೇಟ್ ಮಾಡ್ಲಿಕ್ಕೋಸ್ಕರ ಅವ್ರು ಚಾಮುಂಡೇಶ್ವರಿಗೆ ಬಂದು ಅವರು ಅಲ್ಲಿ ಹಾಳಾಗಿದ್ರು. ಹಾಗಾಗಿ ಮಗನಿಗೆ ಸೇಫ್ ಸೀಟನ್ನ ಬಿಟ್ಕೊಟ್ರು. ಮಗ ಬೇರೆ ಕ್ಷೇತ್ರಕ್ಕೆ ಕಳ್ಸಕ್ಕೆ ಮಗನಿಗೆ ಮೆರಿಟ್ ಅಲ್ಲಿ ಗೆಲ್ಲಲ್ಲ ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಏನ್ ಮಾಡ್ರು, ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆಯಿಂದ ಹೊರನಾಕ್ ಹೋದ್ರು. ಮಗನ MLC ಮಾಡಿದ್ರು. MLC ಮಾಡಿ ಇವ್ರು ಸೀಟ್ ಬಿಟ್ಕೊಂಡ ಕೂಡ ಅವತ್ತನ್ನ ಮಂತ್ರಿ ಮಾಡ್ಕೊಂಡ್ರು. ಇದೇನು ಕೋಟಾದಲ್ಲೇ ಮಗ ಮಂತ್ರಿ ಆಗಿರುವಂತದ್ದು. ಇವಾಗ ಆ ಮಗನ್ನ ತಲೆಯಲ್ಲಿ ಮಾತ್ರ ಕಿರೀಟ ಇರಬೇಕು. ಈ ಭಾಗದಲ್ಲಿ ಹಿಂದೆ ಸಿದ್ದರಾಮಯ್ಯನವರಿಗೆ ಹಿರಿತನ ಇತ್ತು, ರಾಜಕೀಯ ಅನುಭವ ಇತ್ತು. ಇವೆಲ್ಲ ಕಾರಣಕ್ಕೋಸ್ಕರ ಈ ಭಾಗದಲ್ಲಿ ಅವರು ಅನ್ಕ್ವಶನಬಲ್ ಲೀಡರ್ ಆಗಿದ್ರು. ಮಗ ಲೀಡರ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸೀನಿಯರ್ ಮೋಸ್ಟ್ಗಳಿದ್ದಾರೆ, 5-6 ಸರಿ ಗೆದ್ದವರಿದ್ದಾರೆ. ದಲಿತರ ಧ್ವನಿಯಾಗಿರುವಂತ ಡಾಕ್ಟರ್ ಮಾದೇವಪ್ಪನವರು ಇದ್ದಾರೆ. ಅಲ್ಪಸಂಖ್ಯಾತರು ಅಂತ ಹೇಳಿದ್ರು ಎಲ್ಲಾ ಸಮಾಜಕ್ಕೆ ಸಲ್ಲುವಂತ 6 ಸರಿ ಗೆದ್ದಿರುವಂತ ತನ್ವೀರ್ ಸೇಠ್ ಇದ್ದಾರೆ, 6 ಸರಿ ಗೆದ್ದಿರುವಂತ ವೆಂಕಟೇಶ್ ಅವರು ಇದ್ದಾರೆ. ಇನ್ ಮಗ ಇಲ್ಲಿ ಲೀಡರ್ ಆಗಲ್ಲ. ಹಾಗಾಗಿ ಏನು, ಯಾರು ಲೀಡರ್ಗಳಿದ್ದಾರೆ ಅವ್ರನ್ನ ಮುಗಿಸ್ಬೇಕು. ಅದಕ್ಕೋಸ್ಕರ ಇವ್ರು ಎಲ್ಲರಿಗೂ ಕೂಡ ಮಂತ್ರಿ ಸ್ಥಾನವನ್ನು ತಪ್ಪಿಸಿ ಮಗನ ತಲೆ ಮೇಲೆ ಮಾತ್ರ ಕಿರೀಟ ಇರೋಂಗೆ ನೋಡ್ಕೊಂಡು ಹಾಳು ಮಾಡಿರೋರು ಇವರೇ. ಅದರ ಸಂಪೂರ್ಣ ಜವಾಬ್ದಾರಿ ಇವರೇ ವಹಿಸ್ಬೇಕು. ಯಾಕಂದ್ರೆ ಗಾಯತ್ರಿ ಶಾಂತೇಗೌಡರಿಗೂ ಕೂಡ ಅವ್ರ ಲಿಸ್ಟ್ DK ಶಿವಕುಮಾರ್ ಅವರು ರಾಜಭವನ ಕಳಿಸಿದ್ದಾರೆ. ಕುರುಬ ಸಮುದಾಯಕ್ಕೆ ಸೇರಿದಂತ ಒಂದು ಮಹಿಳೆಗೆ ಒಂದು ಆದ್ಯತೆ ಕೊಡಬೇಕು ಅನ್ನೋದನ್ನ ಅವ್ರು ಮಾಡಿದ್ದಾರೆ. ಅದನ್ನ ತಪ್ಪಿಸಿದವ್ರು ಯಾರು ಸರ್? ನೀವೇ. ಶಿವಲಿಂಗೇಗೌಡ್ರೆ ಹೇಳಿಕೆನ ಕೊಟ್ರಲ್ಲ ಸರ್, ನೀವೇ ಮಾಡಿದ್ದು ಅಂತ ಹೇಳಿ ಇನ್ನೇನ್ ಬೇಕು? ಹಿಂದೂ ರಾಷ್ಟ್ರ ಯಾರು ಮಾಡಕ್ ಹೊರಟಿಲ್ಲ. ಆದ್ರೆ ಪ್ರಿಡಾಮಿನೆಂಟ್ಲಿ ಇದೊಂದು ಹಿಂದೂ ಕಂಟ್ರಿ ಆಗಿರೋದ್ರಿಂದ ಇಲ್ಲಿನ ನೆಲ, ಜಲ, ಸಂಸ್ಕೃತಿ, ಆಚಾರ, ವಿಚಾರಗಳಿಗೆ ಆದ್ಯತೆ, ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋದು ಅಷ್ಟೇನೆ ಎಲ್ಲರ ಚಿಂತನೆ ಆಗಿದೆ. ಹಿಂದೂ ರಾಷ್ಟ್ರ ಆಗಕ್ ಬಿಡಲ್ಲ. ನಿಮ್ಮ ಅಪ್ಪನ ಇದೇ ಪಾಲಿಟಿಕ್ಸ್. ಮುಸಲ್ಮಾನ್ರು ಯಾರು ಬಂದು ಟಿಪ್ಪು ಜಯಂತಿ ಮಾಡಿ ಅಂತ ಕೇಳಿರ್ಲಿಲ್ಲ. ಮುಸಲ್ಮಾನರನ್ನ ಓಲೈಸೋದಕ್ಕೋಸ್ಕರ ಟಿಪ್ಪು ಜಯಂತಿ ಮಾಡ್ತೀವಿ ಅಂದ್ರಿ. ಅಲ್ಲಿ ಹೋಗಿ SDPIನವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಏನಿತ್ತಲ್ಲ ಅದನ್ನು ವಾಪಸ್ ತಗೊಂಡ್ರಿ. ಹಾಗೆ ಏನೋ ಹಿಂದೂಗಳು ಯಾರಾದ್ರೂ ಬಂದು ಕೇಸರಿ ಪೇಟ ಹಾಕಕ್ ಹೋದ್ರೆ ತೆಗೆದು ಬಿಸಾಕಿರಿ. ನೀವು ಮುಸಲ್ಮಾನರಿಗೆ ಭಾಷಣ ಇಂಥವನ್ನೆಲ್ಲ ನೀವೇ ಮಾಡ್ಕೊಂಡು ಬಂದು ಅವ್ರ ವೋಟ್ ಮಾತ್ರ ಬೇಕು, ಅವರಿಗೆ ನೀವು ರಾಜಕೀಯ ಪ್ರಾಧಾನ್ಯತೆಯನ್ನು ಕೊಡಲ್ಲ, ಅವರನ್ನ ನೀವು ಮೊಹಲ್ಲದಲ್ಲೇ ಇಟ್ಟಿದ್ರಿ, ಸ್ಲಮ್ಗಳಲ್ಲೇ ಇಟ್ಟಿದ್ರಿ ಅನ್ನೋದು ನಿಮ್ಮ 8 ವರ್ಷಗಳ ಮುಖ್ಯಮಂತ್ರಿ ಆಡಳಿತಾವಧಿಯಲ್ಲಿ ಸಾಬೀತಾಗಿದೆ. ನಿಮ್ ಮಗನೂ ಅಷ್ಟೇನೆ ಈ ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದಕ್ಕೆ ಹಿಂದೂ ರಾಷ್ಟ್ರ ಬಿಡಲ್ಲ ಅಂತ. ಗುರು ಯತೀಂದ್ರ ಅವರೇ, ನಿಮಗೆ ಸಿಕ್ಕಿರೋದು ಕೂಡ ಈ ಹಿಂದೂಗಳಲ್ಲಿರುವಂತ ಜಾತಿ ವ್ಯವಸ್ಥೆ ಅಂತಿರಲ್ಲ, ಆ ಜಾತಿ ವ್ಯವಸ್ಥೆಯಲ್ಲಿರುವ ಕುರುಬಾ ಕೋಟಾದಲ್ಲಿ ನೀವು ಮಂತ್ರಿ ಸ್ಥಾನ ಸಿಕ್ಕಿರೋದು ಮೆರಿಟ್ ಕೋಟಾ ಅಲ್ಲ, ಅದು ನಿಮ್ಮ ಅಪ್ಪನ ಕೋಟಾ. ನೀವು ಹಿಂದುತ್ವ ಅಂತ ಯಾವಾಗ್ಲೂ ಕೂಡ ಇಲ್ಲಿ ಜಾತಿ ವ್ಯವಸ್ಥೆ ಇದೆ ಅಂತ ಹೇಳಕ್ ಹೋಗ್ಬೇಡಿ. ಆ ಜಾತಿ ನೀವು ಕುರುಬರಲ್ದೇ ಇದ್ರೆ ನಿಮ್ಗೆ ಯಾರು ಸಾರ್ ಕೊಡೋರು? ನೀವು ಸಿದ್ದರಾಮಯ್ಯನ ಮಗ ಅಲ್ದಿರ ಅಪ್ಪನ ಕೋಟ ಜಾತಿ ಕೋಟ, ಆ ಕೋಟದಲ್ಲೇ ನೀವು ಮಂತ್ರಿ ಆಗಿರೋರು ಬಿಟ್ರೆ ನಿಮಗೆ ಬೇರೆ ಯಾವ ಅರ್ಹತೆನೂ ಕೂಡ ಇಲ್ಲ ಸರ್. ದಯವಿಟ್ಟು ಇವತ್ತು ಯಾವುದು ಜನ ಕೇಳದೇ ಇದ್ದು ಪ್ರಚಲಿತದಲ್ಲಿರುವಂತಹ ವಿಚಾರಗಳನ್ನ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಲಿಕ್ಕೆ, ಯಾರನ್ನ ಓಲೈಸೋದಕ್ಕೆ ನೀವು ಪ್ರಯತ್ನ ಮಾಡಬೇಡಿ. ನೀವು ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಅಂತ ನೀವು ಹೇಳೋದ್ರಿಂದ ಮುಸಲ್ಮಾನರು ಮಾರು ಹೋಗಲ್ಲ ಅನ್ನೋದು ದಾವಣಗೆರೆಯಲ್ಲಿ ಮುಸಲ್ಮಾನ ಪ್ರಾಬಲ್ಯ ಇರುವಂತಹ, ಬಾಹುಳ್ಯ ಇರುವಂತಹ ಜಾಗದಲ್ಲಿ ಅವರಿಗೆ ನೀವು ನಿಮ್ಮಪ್ಪ ಟಿಕೆಟ್ ಕೊಡದೇ ಇದ್ದಾಗಲೇ ನಿಮ್ಮಪ್ಪ ಬರೀ ಭಾಷಣಕ್ಕಷ್ಟೇ ಮುಸಲ್ಮಾನರನ್ನ ಇಟ್ಕೊಂಡಿರೋದು ಅಂತ ಗೊತ್ತಾಗಿದೆ. ಇಲ್ಲಿ ತನ್ವೀರ್ ಸೇಠ್ ಅವರಿಗೆ 6 ಸರಿ ಗೆದ್ದಂತ ಮನುಷ್ಯನಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ದಾಗಲೇ ಮುಸಲ್ಮಾನರಿಗೆ ಅರ್ಥ ಆಗಿದೆ, ದಲಿತರಿಗೂ ಅರ್ಥ ಆಗಿದೆ. ನಿಮ್ಮಪ್ಪ ಅಹಿಂದ ಅಂತ ಹೇಳೋಂಥದ್ದು ಬರೀ ತನ್ನ ರಾಜಕಾರಣಕ್ಕೆ, ತನ್ನ ಮಗನ ಉದ್ಧಾರ ಮಾಡೋದಕ್ಕೇನೋ ಗೊತ್ತಾಗಿದೆ. ದಯವಿಟ್ಟು ಇನ್ ಮುಂದೆ ಆದ್ರೂ ಈ ತರ ಅಪ್ರಸ್ತುತವಾದಂತ ವಿಚಾರಗಳಂತಂದು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ ಹೋಗ್ಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.